ಕಲರ್ ನೋಡಿ ಪಾಲಕ್ ಚಪಾತಿ ಅನ್ನಿಸ್ತಾ ಇದೆಯಾ? ಇಲ್ಲ, ಇದಂತೂ ಪಾಲಕ್ ಚಪಾತಿ ಅಲ್ಲ. ಕೆಲವೊಂದು ಹೆಲ್ತಿ ಫುಡ್ಸ್ನ ಮಕ್ಕಳಿಗೆ ಡೈರೆಕ್ಟಾಗಿ ಕೊಟ್ಬಿಟ್ಟು ಇದು ಒಳ್ಳೆ ಆಹಾರ ತಿನ್ನಿ ಅಂದರೆ ಅವರೆಲ್ಲಿ ತಿಂತಾರೆ? ಸೊ ಅವ್ರಿಗೆ ಕಲರ್ಫುಲ್ ಆಗೂ ಕಾಣಿಸ್ಬೇಕು, ಹೆಲ್ದಿಯಾಗೂ ಇರಬೇಕು, ಹಾಗೆ ಟೇಸ್ಟಲ್ಲೂ ಸಹ ಏನು ಕಾಂಪ್ರಮೈಸ್ ಇಲ್ಲ ಅಂತ ಚಪಾತಿನ ಮಾಡೋದಕ್ಕೆ 1 ಕಪ್ ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಅಥವಾ ಜೀರಿಗೆ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಹಾಗೆ 1.5 ಕಪ್ ಗೋಧಿ ಹಿಟ್ಟನ್ನ ಸಹ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಬೇಕಿದ್ರೆ ಮಾತ್ರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಒಂದು 10 ನಿಮಿಷ ಆದರೂ ಚೆನ್ನಾಗಿ ನಾದಬೇಕು. ಹಿಟ್ಟನ್ನ ಚೆನ್ನಾಗಿ ನಾದಿದ್ರೆ ಸಾಕು. ಹಿಟ್ಟು ಕಲಸೋವಾಗ ಎಣ್ಣೆ ಹಾಕಿಲ್ಲ ಅಂದ್ರೂ ಚಪಾತಿ ಸಾಫ್ಟ್ ಆಗಿ ಬರುತ್ತೆ. ನಂತರ ಪ್ಲೇಟ್ ಮುಚ್ಚಿ 10 ರಿಂದ 15 ನಿಮಿಷ ಹಿಟ್ಟನ್ನ ನೆನೆಯಕ್ ಬಿಟ್ಟು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು 2 ಕಡೆ ಬೇಯಿಸ್ಕೊಳ್ಳೋದಷ್ಟೇ. ಈ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಚಪಾತಿ ಮಾಡಿದ್ರೆ ಯಾವಾಗ ಚಪಾತಿ ಮಾಡಿದ್ರು ಸಾಫ್ಟ್ ಆಗಿ ಬರುತ್ತೆ. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.